ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೌವ್ಯ ವ್ಲಾಗ್ಸ್. ಇವತ್ತು ನಾನು ಫ್ರೆಂಡ್ಸ್ ಜೊತೆ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡ್ತಾ ಇರೋದು ಇವ್ರನ್ನ. ಒನ್ ಇಯರ್ ಬ್ಯಾಕಲ್ಲಿ ಮೀಟ್ ಮಾಡಿದ್ದೆ, ಇವಾಗ ಮೀಟ್ ಮಾಡಿರಲಿಲ್ಲ. 7 ಮಂತ್ ಆಗಿದೆ, ಪ್ರೆಗ್ನೆಂಟ್ ಇದ್ದಾರೆ ನನ್ನ ಫ್ರೆಂಡ್. ಅವಳನ್ನ ನೋಡೋಕೆ ಬಂದಿದ್ವಿ. ಹಾಗೆ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ ಮನೆಯಲ್ಲಿ. ಹಾಗೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮಾತಾಡ್ತಾಯಿದ್ವಿ ಕೂತ್ಕೊಂಡು. ಆವಾಗ ನನ್ನ ಫ್ರೆಂಡ್ಸ್ ಇಬ್ಬರೂ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಹೇಳ್ತಾಯಿದ್ದಾರೆ. ಮತ್ತು ಅವ್ರ ವಾಯ್ಸು ಸರಿಯಾಗಿ ಬರಲಿಲ್ಲ, ಅದರಿಂದ ಮ್ಯೂಟ್ ಮಾಡಿದ್ದೀನಿ, ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ. ಮತ್ತು ಕ್ಯಾಮ್ರಾ ಇಟ್ಕೊಂಡಿದ್ದಾರಲ್ಲ ಲಾಸ್ಟ್ ಅವರು ಪೊಲೀಸು ಸೆಂಟ್ರಲ್ಲಿ ಕೂತಿರೋರು ಪ್ರೆಗ್ನೆಂಟ್ ಇದ್ದಾರೆ, 7 ಮಂತ್ ಪ್ರೆಗ್ನೆಂಟು. ಅವರು M.Com ಮಾಡಿರೋದು, ಕಂಪ್ಯೂಟರ್ ಆಪ್ರೇಟ್ರಾಗಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ ಅವರು. ಇನ್ನೂ ಸ್ವಲ್ಪ ದಿನ ಮಾಡಿಬಿಟ್ಟು ಆಮೇಲೆ ರಜಾ ಹಾಕೋತಾರೆ ಅವರು ಡೆಲಿವರಿಗೆ. ಅಷ್ಟು ದಿನ ತನಕನೂ ಕೆಲಸ ಮಾಡ್ತಾರೆ ಅವರು. ನಾನು ಮನೇಲಿದ್ದೀನಿ, ಆ ಥರನೇ ಮಾತಾಡ್ತಾಯಿದ್ವಿ, ಆದರೆ ವಾಯ್ಸು ಸರಿಯಾಗಿ ಬರಲಿಲ್ಲ. ಇವರಿಬ್ಬರು ಫ್ರೆಂಡ್ಸು ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. 8th 9th 10th ಇದು 3 ಒಟ್ಟಿಗೆ ಓದಿದ್ದು ನಾವು. 3 ಜನನೂ ಒಟ್ಟಿಗೆ ಕೂತ್ಕೋತಾಯಿದ್ವಿ 8th 9th 10th 3 ಕ್ಲಾಸಲ್ಲೂ. ತುಂಬ ಚೆನ್ನಾಗಿತ್ತು ಆವಾಗ. ಅವರು ಅದನ್ನೇ ಹೇಳ್ತಾಯಿದ್ದಾರೆ, ಆವಾಗ ಜೊತೆಲೇ ಕೂತ್ಕೋತಾಯಿದ್ವಿ ನಾವು ಅಂತ ಹೇಳ್ಬಿಟ್ಟು. ಅದರಿಂದ ಇವಾಗ ನಮ್ಮ ಮಕ್ಳು ಕರ್ಕೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದಾಳೆ. ಮಕ್ಳು ಕರ್ಕೊಬರ್ದೇ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇಬ್ಬರೂ. ನಾನು ಕರ್ಕೊಂಡೋಗಿರಲಿಲ್ಲ, ಮತ್ತು ನನ್ನ ಫ್ರೆಂಡನ್ನು ಬಂದಿರಲಿಲ್ಲ. ಅವಳಿಗೆ ಸ್ವಲ್ಪ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ಹಂಗೆ ಬಂದಿದ್ಲು. ಮತ್ತು ನಾನು ನಮ್ಮ ಅಮ್ಮನ ಹತ್ರ ಪಾಪು ಬಿಟ್ಬಿಟ್ಟು ಬಂದಿದ್ದೆ, ಅವಳನ್ನು ಅವ್ರ ಅಮ್ಮನ ಹತ್ರ ಬಿಟ್ಬಿಟ್ಟು ಬಂದಿದ್ಲು ಇಬ್ಬರೂ. ಹಾಗೆ ತುಂಬ ಎಲ್ಲರ ಜೊತೆ ಮಾತಾಡ್ತೀವಿ, ಅವ್ರ ಅತ್ತೆ ಮಾವ ಎಲ್ಲರ ಜೊತೆ ಮಾತಾಡಿಬಿಟ್ಟು ಇನ್ನು ನೋಡಿ ಹೇಗೆ ಕಿತಾಪತಿ ಮಾಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು. ಅವ್ರ ಗಂಡ ಓನ್ ಬಿಸ್ನೆಸ್ ಮಾಡೋದು, ಅದರಿಂದ ಮನೆ ಮೇಲೆ ರೂಮ್ ಮಾಡ್ಕೊಂಡಿದ್ದಾರೆ, ಆಫೀಸ್ ರೂಮ್ ಮಾಡ್ಕೊಂಡಿದ್ದಾರೆ. ಅದರಿಂದ ಅಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ವಿ ನಾವು. ಅವನಂತೂ ಸುಮ್ಮನೆ ಇರ್ತಾಯಿರಲಿಲ್ಲ. ನಮ್ಮ ಮಕ್ಕಳು ಅದಕ್ಕಿಂತ ಹೆಚ್ಚೇ ಕಿತಾಪತಿ ಮಾಡೋದ್ರಲ್ಲಿ. ಮತ್ತು ಸ್ನ್ಯಾಕ್ಸ್ ತಿನ್ನೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾಯಿದ್ದೀವಿ. ಇವರಿಬ್ಬರೂ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ವೀಡಿಯೋ ಮಾಡೋಕ್ಕೆಲ್ಲ ಹೇಳ್ತಾಯಿರ್ತಾರೆ ಫೋನ್ ಮಾಡಿ, ಚೆನ್ನಾಗಿ ಮಾಡ್ತಾಯಿದ್ದೀಯಾ, ಮಾಡು ಅಂತ ಹೇಳ್ಬಿಟ್ಟು. ಪೂಜಾ ಅವ್ರ ಹಸ್ಬೆಂಡ್ ಬಂದು ನಾನ್ ವೆಜ್ ತೊಗೊಬರ್ತೀನಿ ಇರಿ ಅಂತ ಹೇಳ್ಬಿಟ್ಟು ತುಂಬ ಹಿಂಸೆ ಮಾಡ್ತಾಯಿದ್ರು. ಅದಕ್ಕೆ ಇಲ್ಲ ಬೇಡ, ಮಕ್ಕಳು ಮನೇಲಿ ಬಿಟ್ಬಿಟ್ಟು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಅದಕ್ಕೆ ಸ್ನ್ಯಾಕ್ಸ್ ಆದರೂ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು. ಸರಿ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದ್ವಿ. ಎಲ್ಲರೂ ಬಂದು ಹಾಗೆ ಏನೇನು ಬೇಕಂತ ಹೇಳ್ಬಿಟ್ಟು ಎಲ್ಲರೂ ಹೇಳಿದ್ವಿ, ಆರ್ಡ್ರ್ ಮಾಡವ್ರೆ ಎಲ್ಲರೂ. ಇವನು ನಾವು ಹೇಳಿದ್ದೀವಿ ಅಂತ ಹೇಳ್ಬಿಟ್ಟು ಇವನು ನಾನು ಇದನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾನೆ. ಹಾಗೆ ಗೋಬಿ ಮಂಚೂರಿ ಎಲ್ಲ ಬಂತು. ಗೋಬಿ ಮಂಚೂರಿ ಅಂತೂ ಸೂಪರಾಗಿತ್ತು. ಎಲ್ಲರೂ ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ದಹಿ ಪುರಿ, ಪಾನಿಪುರಿ, ಗೋಬಿ ಮಂಚೂರಿ ಎಲ್ಲ ತಗೊಂಡು ಎಲ್ಲರೂ ತಿಂತಾಯಿದ್ದೀವಿ. ಇವ್ರನ್ನ ಮೀಟ್ ಮಾಡಿ ನನಗೆ ತುಂಬ ಖುಷಿ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡೋದೆ ಇವಳು ಮತ್ತು ನನ್ನ ಫ್ರೆಂಡ್ ಸವಿತಾ ಅಂತೂ ಚೆನ್ನಾಗಿ ಮಾಡ್ತಾಯಿದ್ದೀಯಾ ಮಾಡು ಅಂತಲೇ ಅವಳು ಹೇಳ್ತಾಯಿರ್ತಾಳೆ ಫೋನ್ ಮಾಡಿ. ನನಗೆ ಮಾಡೋಕ್ಕೆ ಬರೋದಿಲ್ಲ ಅಂತೆಲ್ಲ ಹೇಳ್ತಾಯಿರ್ತೀನಿ, ಆದ್ರೂ ಏನಿಲ್ಲ ಚೆನ್ನಾಗಿ ಬರ್ತಾಯಿದೆ, ಇನ್ನೂ ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ತಾಳೆ. ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ಇಬ್ಬರೂ. ನಾನು ಕೊಯಮತ್ತೂರಲ್ಲಿರೋದ್ರಿಂದ ಸ್ವಲ್ಪ ಮಿಸ್ ಮಾಡ್ಕೋತೀನಿ ಇವರೆಲ್ಲರನ್ನೂ. ನಾನು ಹೇಳ್ತಾ ಇರ್ತೀನಿ, ತುಂಬ ಫೀಲ್ ಮಾಡ್ಕೋತೀನಿ, ಆದರೆ ಅವರು ಆ ಥರ ಹೇಳೋದಿಲ್ಲ. ಏನಿಲ್ಲ ದೂರದಲ್ಲಿದ್ದರೆ ಏನಂತೆ, ಅವಾಗ ಬರ್ತೀಯಲ್ವ, ಸಾಕು ಸುಮ್ಮನಿರು ಅಂತ ಹೇಳ್ತಾ ಇರ್ತಾರೆ. ನಾವು 3 ಜನ 8th 9th 10th 3 ಜನನೂ ಒಟ್ಟಿಗೆ ಓದಿರೋದು. ಮತ್ತು ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡೋಕ್ಕೆ ಬಂದಿದ್ದರು, ಡ್ರಾಪ್ ಮಾಡಿಬಿಟ್ಟು ಹೋದರು. ಇದು ಸವಿತನ ಮಗಳದ್ದು ಬರ್ತಡೇ ಫೋಟೋಸ್, ಇದು ಮೆಮೊರೀಸ್ಗಿರಲಿ ಅಂತ ಹೇಳ್ಬಿಟ್ಟು ಅಟ್ಯಾಚ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್